ಬಾಗಲಕೋಟೆ ಜಿಲ್ಲೆಯ ಕುಳಗೇರಿ ಕ್ರಾಸ್ನ ಆಲೂರ ಎಸ್ಕೆ ಗ್ರಾಮದ 18 ವರ್ಷದ ವಿಶೇಷ ಚೇತನ ಬಾಲಕಿ ಐಶ್ವರ್ಯ ಗುರಪ್ಪ ಹಿರ್ಲವರ ಸುಮಾರು 1.5 ವರ್ಷದಿಂದ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ. ಆಧಾರ್ ಇಲ್ಲದೆ ಬ್ಯಾಂಕ್ ಖಾತೆ KYC ಆಗುತ್ತಿಲ್ಲ, ಸರ್ಕಾರದ ಮಾಸಾಶನ ಬರುತ್ತಿಲ್ಲ ಎಂದು ಆಧಾರ್ ಕಾರ್ಡ್ ಪಡೆಯಲು ಅಲೆದು ಸುಸ್ತಾಗಿದ್ರು. ಈ ಕುರಿತಾಗಿ ಉದಯವಾಣಿ ವರದಿ ಮಾಡಿದ್ದು, ಇದೀಗ ವರದಿ ಪ್ರಸಾರವಾದ ಬಳಿಕ ಎಚ್ಚೆತ್ತ ಕಂದಾಯ ಅಧಿಕಾರಿಗಳು ಐಶ್ವರ್ಯ ಇವರ ಮನೆಗೆ ಭೇಟಿ ನೀಡಿದ್ದಾರೆ. ಬಾದಾಮಿ ನೂತನ ತಹಶೀಲ್ದಾರ್ ಕಾವ್ಯಶ್ರೀ H ಸೂಚನೆ ನೀಡಿದ ಬಳಿಕ ಆಧಾರ್ ಕಾರ್ಡ್ ಮಾಡಿಸಲು ಕಂದಾಯ ಅಧಿಕಾರಿಗಳು ಮುಂದಾಗಿದ್ದು, ಕೊನೆಗೂ ಐಶ್ವರ್ಯ ಇವರಿಗೆ ಆಧಾರ್ ಭಾಗ್ಯ ಸಿಕ್ಕಿದಂತಾಗಿದೆ. ಇವ್ರು ಸರ್ ಬಂದಾರ? ಎಲ್ಲಿಂದ ಬಂದಾರ ಅವ್ರ? ಕಂದಾಯ ಇಲಾಖೆದಿಂದ ಬಂದಾರ ಅವ್ರ? ಎದಕ್ಕೆ ಬಂದಾರ ಕೇಳಿದೇನ? ಬಂದಾರ? ಅವ್ರು ಕೂಡ ಹೋಗಿ ಆಧಾರ್ ಕಾರ್ಡ್ ಮಾಡ್ಕೊಂಬರ್ರಿ. ಗುರಪ್ಪ ಅಡ್ರೆಸ್ ರೀ? ಎಷ್ಟು ಮಂದಿ ಮಕ್ಕಳು ನಿಮ್ಗೆ? 3 ಮಂದಿ ಅಂಗವಿಕಲ್ರಿ. ಇವ್ರದ್ದೇನು ಆಧಾರ್ ಕಾರ್ಡ್ ಈಗ ಮಾಡಕ್ಕೆ ಇದನ್ನು ಮಾಡತ್ತಾರ, ನಿಮ್ಗೆ ಏನು ಅನ್ಸುತ್ತೆ? ಲಕ್ಷ್ಮಣ ಅಂತ ಪತ್ರ ನೀವು ವಿಲೇಜ್ ಅಕೌಂಟ್ರಿ? ಹಾಂ. ಯಾಕೆ ಬಂದಿದ್ರಿ ಇಲ್ಲಿಗೆ? ಇವು ಆಧಾರ್ ಕಾರ್ಡ್ ತೊಗೊಂಡಿಲ್ಲ, ಬಯೋಮೆಟ್ರಿಕ್ ತೊಗೊಂಡಿಲ್ಲ ಅಂದು ಕೆಲವು ದಿನಗಳ ಹಿಂದೆ ಒಟ್ಟು ಆಗಿಲ್ಲ ಅಂತೇಳಿ ಹೇಳಿದ್ರಿಂದ ನಮ್ಮ ಮೇಲಾಧಿಕಾರಿಗಳು DT ಅವರು, ಉಪ ತಹಸೀಲ್ದಾರು, ಕಂದಾಯ ನಿರೀಕ್ಷಕರು ಅವರು ನಮಗೆ ಹೇಳಿ ಆ ಗ್ರಾಮಕ್ಕೆ ಹೋಗಿ ಅವ್ರನ್ನ ಕರೆದುಕೊಂಡು ಬಾಗಲಕೋಟೆ ಹೋಗಿ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಂಬರ್ರಿ ಅಂತೇಳಿ ಹೇಳಿದ್ರಿಂದ ನಾವು ಗ್ರಾಮಕ್ಕೆ ಬಂದು ಭೇಟಿಯಾಗಿ ಅವ್ರ ಕುಟುಂಬ ಸೇರಿ ಎಲ್ಲರನ್ನೂ ಕಳ್ಕೊಂಡು ಬಾಗಲಕೋಟೆಗೆ ಹೋಗ್ಬೇಕಂತ ಟಿಕೆಟ್ ಬಂದಿದ್ದೀವಿ. ಈಗ ಜಿಲ್ಲಾ ಕೇಂದ್ರಕ್ಕೆ ಹೋಗಿ ಜಿಲ್ಲಾ ಕೇಂದ್ರದ ಆಧಾರ್ ಕಾರ್ಡ್ ಮಾಡ್ಕೊಂಬರ್ತೀವಿ. ಅಲ್ಲ ಉತ್ತಾರ ಸರಿ ಐತಿಲ್ಲ ಮತ್ತು ಅದು ಕಾಗದ